ಇವತ್ತು ಮಧ್ಯಾಹ್ನ ಮಕ್ಕಳಿಗೋಸ್ಕರ ಒಂದು ಸ್ವೀಟ್ ರೆಸಿಪಿನ ಮಾಡೋಣ ಅಂತ ಶುರು ಮಾಡಿಕೊಂಡೆ. ಅದು ಕ್ಯಾರೆಟ್ ಪಾಯಸ. ಕ್ಯಾರೆಟ್ ಮತ್ತು ಸಬ್ಬಕ್ಕಿನ ಸೇರಿಸ್ಕೊಂಡು ಮಕ್ಕಳಿಗೋಸ್ಕರ ಸಿಹಿ ಪಾಯಸನ ಮಾಡಿಕೊಡ್ತಾ ಇದ್ದೀನಿ. ತುಂಬಾ ಹೆಲ್ದಿ ಆಗಿರೋವಂಥದ್ದು, ತುಂಬಾ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಇದನ್ನು ನಾನು ಯಾವ ರೀತಿ ಮಾಡಿದೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ರೆಸಿಪಿ ಮಾಡೋದಕ್ಕೆ ಒಂದು 2 ಕ್ಯಾರೆಟನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ, ದಪ್ಪ ಸೈಜು. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ತೊಗೋಬೋದು. ಅದನ್ನು ಬೇಯಿಸಿಟ್ಕೊಂಡಿದ್ದೀನಿ. ಒಂದು 2 ವಿಷಲ್ ಬರ್ಸಿದ್ರೆ ಸಾಫ್ಟ್ ಆಗಿ ಹೋಗುತ್ತೆ. ಆ ಕ್ಯಾರೆಟ್ನ ಇವಾಗ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇದಕ್ಕೆ ಏನೂ ಹಾಕ್ತಾಯಿಲ್ಲ, ಹಾಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಬೇಕನ್ಸಿದ್ರೆ ಸ್ವಲ್ಪ ಹಾಲು ಹಾಕ್ಕೊಂಡು ಕೂಡ, ನೀರು ಹಾಕ್ಕೊಂಡು ಕೂಡ ರುಬ್ಕೋಬೋದು. ಹಾಗೆ ಅದಕ್ಕೆ 1-2 ಏಲಕ್ಕಿ ಬೀಜ ಸೇರಿಸ್ಕೊಂಡು ಕೂಡ ರುಬ್ಕೊಂಡ್ಬಂದಿದ್ದೀನಿ. ಹಾಗೆ ಜಜ್ಜಿ ಕೂಡ ಹಾಕೋಬೋದು ಏಲಕ್ಕಿ ಬೀಜನ. ಹಾಗೆ ಈ ಕಡೆ ಇನ್ನೊಂದು ಪಾತ್ರೆ ತೊಗೊಂಡು ಸಬ್ಬಕ್ಕಿ 1 ಕಪ್ಪಷ್ಟು ಹುರಿದು ಬೇಯಿಸ್ಕೊಂಡಿರುವಂಥ ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಅದನ್ನು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡು ಇಡ್ತಾ ಇದ್ದೀನಿ. ಚಿಕ್ಕದಾಗಿ ಕುದಿ ಬರೋ ತನಕ ಬಿಟ್ಬಿಡೋಣ. ಸಬ್ಬಕ್ಕಿನ ಬೇಯಿಸೋಕೆ ಹಾಕುವಾಗ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯಲ್ಲಿ 1 ಸ್ಪೂನ್ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಬೇಯಿಸಿದ್ರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಹಾಗೆ ಗಂಜಿ ಥರ ಆಗಲ್ಲ, ಆಯಿತಾ? ಬಿಡಿ ಬಿಡಿಯಾಗಿ ಬರುತ್ತೆ, ನೀಟಾಗಿ ಬೆಂದ್ಕೊಳ್ಳುತ್ತೆ ಕೂಡ. ಹಾಗೆ ಅದನ್ನು ಬೇಯಿಸಿ ಕುದಿಯೋಕೆ ಇಟ್ಕೊಂಡು ಸಬ್ಬಕ್ಕಿನ ಇದಕ್ಕೆ ಕ್ಯಾರೆಟ್ ರುಬ್ಬಿದ್ನಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕ್ಕೊತಿದ್ದೀನಿ. ಹಾಗೆ ಇವಾಗ ಒಂದು 4-5 ಗ್ಲಾಸ್ ಆಗುತ್ತೆ ಇದು. ನಿಮಗೆ ಜಾಸ್ತಿ ಬೇಕಂದರೆ ಹಾಗೆ 1 ಕಪ್ ಕ್ಯಾರೆಟೆಲ್ಲ ತೊಗೊಳಕ್ಕೆ ಬದಲು ಒಂದು ಅರ್ಧ kg ಕ್ಯಾರೆಟ್ ಹಾಕ್ಕೊಂಡ್ರೆ ಜಾಸ್ತಿ ಹಾಕೋಬೋದು. ಥಿಕ್ನೆಸ್ ಕೂಡ ಜಾಸ್ತಿ ಬರುತ್ತೆ. ಹಾಗೆ ಸಬ್ಬಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. ಶಾವಿಗೆ ಬೇಕಂದ್ರೂ ಹಾಕೋಬೋದು. ಹಾಗೆ ಇವಾಗ 1 ಕಪ್ ಬೆಲ್ಲನ ಇಟ್ಕೊಂಡಿರೋಂಥ ಬೆಲ್ಲನ ಹಾಕ್ಕೊಂಡಿದ್ದೀನಿ. ಸೋಸ್ಕೊಂಡು ಚೆನ್ನಾಗಿ ಕುದಿ ಬರೋಕ್ಕೆ ಬಿಟ್ಬಿಡೋಣ. ಕುದಿ ಬಂದಾದ ನಂತರ ಆಫ್ ಮಾಡಿಬಿಟ್ಟು ಹಾಗೆ ಈಗ ತುಪ್ಪದಲ್ಲಿ ಹುರಿದಂಥ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ತಗೊಂಡು ನಿಮಗೆ ಇಷ್ಟ ಬಂದಿದ್ದ ಡ್ರೈ ಫ್ರೂಟ್ಸ್ನ ಹಾಕೋಬೋದು. ದ್ರಾಕ್ಷಿ, ಗೋಡಂಬಿ ಹಾಗೆ ಬಾದಾಮಿನ ಹಾಕೋಬೋದು. ಇದನ್ನು ತುಪ್ಪದ ಜೊತೆಗೆ ಹುರಿದು ಚೆನ್ನಾಗಿ ಪಾಯಸಕ್ಕೆ ಮಿಕ್ಸ್ ಮಾಡಿ. ಇವಾಗ ತೆಳು ಕಾಣುತ್ತೆ, ಹಾಗೆ ಇದು ತುಂಬ ದಪ್ಪನೂ ಆಗಲ್ಲ, ತುಂಬ ತೆಳುನೂ ಆಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ಕುಡಿಯೋ ಅಳತೆಗೆ ಮಾಡಿದ್ದೀನಿ. ನೀವು ಸ್ಪೂನಲ್ಲಿ ತಿನ್ನೋದು ಬೇಕಂದರೆ ಇನ್ನೂ ಸ್ವಲ್ಪ ಕ್ಯಾರೆಟ್ ಜಾಸ್ತಿ ಹಾಗೆ ಸಬ್ಬಕ್ಕಿನೂ ಜಾಸ್ತಿ ಹಾಕಿ ಮಾಡ್ಕೋಬೋದು. ಖಂಡಿತ ಟ್ರೈ ಮಾಡಿ, ತುಂಬಾ ಚೆನ್ನಾಗಿತ್ತು ಟೇಸ್ಟು. ಹೇಗೆ ಬಂತು